ಹಾಸನ ಜಿಲ್ಲೆಯಲ್ಲಿ ಜಾನುವಾರುಗಳ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿರುವ ತಾಲೂಕಿನ ಕಣಿವೆಬಸಪ್ಪ ಜಾತ್ರಾ ಮಹೋತ್ಸವ ಸೋಮವಾರ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಇಂದು ಮಧ್ಯಾಹ್ನ ಶಾಸಕ ಎ. ಮಂಜು ಅವರು ಜಾತ್ರೆಯಲ್ಲಿ ಸೇರಿದ್ದ ನೂರಾರು ಸಂಖ್ಯೆಯ ಜಾನುವಾರುಗಳಿಗೆ ಪೂಜೆ ಸಲ್ಲಿಸಿ ಜಾತ್ರಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಬಳಿಕ ಬಸಪ್ಪ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಜಾತ್ರೆಯಲ್ಲಿ ಜನಜಾನುವಾರುಗಳ ಕಲರವ ಕಳೆಗಟ್ಟಿತ್ತು. ಅಲಂಕೃತ ರಾಸುಗಳ ಪ್ರದರ್ಶನ ಗಮನ ಸೆಳೆಯಿತು. ವಿವಿಧ ತಳಿಯ ರಾಸುಗಳು, ಹೋರಿಗಳು ಕಟ್ಟಿದ್ದು ವ್ಯಾಪಾರವು ಭರ್ಜರಿಯಾಗಿ ನಡೆಯಿತು. ಭಕ್ತರು ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸ್ಸಿಗೆ ಮುದ ನೀಡಿದವು. ಶಾಸಕ ಎ. ಮಂಜು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲಂಕೃತ ಜಾನುವಾರುಗಳನ್ನು ವೀಕ್ಷಿಸಿ ಮಾತನಾಡಿ, ಕಣಿವೆ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಾನುವಾರುಗಳ ಮಾರಾಟ ಪ್ರತಿ ವರ್ಷ ಶಾಶ್ವತವಾಗಿ ನಡೆಯುವಂತೆ ಅಗತ್ಯ ವ್ಯವಸ್ಥೆಯನ್ನು ಕೈಗೊಳ್ಳಲಾಗುವುದು. ಕೆರೆಯನ್ನು ಪುನಶ್ಚೇತನಗೊಳಿಸಲಾಗುವುದು. ದೇವಸ್ಥಾನ ಸನ್ನಿಧಿಯಲ್ಲಿ ಬೃಹತ್ ಈಶ್ವರ ದೇವರ ಪ್ರತಿಮೆ ಸ್ಥಾಪನೆ ಆಗಬೇಕೆನ್ನುವುದು ಭಕ್ತರ ಒತ್ತಾಸೆಯಾಗಿದೆ. ಆದರೆ ಈ ಜಾಗ ಅರಣ್ಯ ಪ್ರದೇಶಕ್ಕೆ ಸೇರಿದ್ದು ಅನುಮತಿ ಸಿಗಬೇಕಿದೆ. ಈ ನಿಟ್ಟಿನಲ್ಲಿ ಈಶ್ವರ ದೇವರ ಪ್ರತಿಮೆ ಸ್ಥಾಪಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಕಣಿವೆ ಬಸಪ್ಪ ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥದ್ದು. ಈ ಭಾಗದ ರೈತರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಾಲೂಕಿನ ಜನತೆ ಪರವಾಗಿ ನಾನು ವೈಯಕ್ತಿಕವಾಗಿ ಸಲ್ಲಿಸ್ತೇನೆ. ಬಹುಶಃ ಇವರ ಬಹುದಿನಗಳ ಬೇಡಿಕೆ ಇದೆ. ಏನಪ್ಪ ಅಂದರೆ ಇಲ್ಲಿ ಶಾಶ್ವತವಾಗಿ ದನ ಕಟ್ಟೋದಕ್ಕೆ 1 ಎಕರೆ 1.5 ಎಕರೆ 2 ಎಕರೆ ಜಾಗನ ಮಾಡಬೇಕು ಅನ್ನೋ ಒಂದು ಅವರ ಆಸೆ ಇದೆ. ಇದು ಪಕ್ಕದಲ್ಲಿ ಯಾವುದೋ ಒಂದು ಕೆರೆ ಇದೆ, ಅದನ್ನು ಈಗಲೇ ಆ ಕೆರೆನೂ ಜೀರ್ಣೋದ್ಧಾರ ಮಾಡಿ ಬರ್ತಕ್ಕಂಥ ಮಣ್ಣನ್ನು ಹಾಕಿ ಅಗಲ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೇವಲ ಇನ್ನೊಂದು ತಿಂಗಳಲ್ಲೇ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಭಾರಿ ವಿಶೇಷ ಏನಂದ್ರೆ, ಜನರು ರಾಸುಗಳಿಗೆ ಆರೋಗ್ಯಕ್ಕೆ ತಪ್ಪಿದ್ರೆ, ಹಸು ಕರು ಹಾಕಿದ್ರೆ ಅದನ್ನ ಹಣ್ಣು ತುಪ್ಪ ಮಾಡಿ ಇಲ್ಲಿಗೆ ತಂದು ಗಿಣ್ಣನ್ನ ಕಟ್ಟು ಇಟ್ಟು ಅದಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಸಂಪ್ರದಾಯ ಈಗಲೂ ಇದೆ. ಅದು ಇನ್ನೂ ಕೂಡ ಅದು ನೆರವೇರ್ತಾ ಇದೆ. ಅದಕ್ಕೇನೋ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ರಾಮನಾಥಪುರದ ಜಾತ್ರೆ ಒಂದು ದಿವಸ ಹೋದ್ಮೇಲೆ ನಮ್ಮ ತಾಲೂಕಿನಲ್ಲಿ ಇದು ಜಾತ್ರೆ ಹೊರಹೊಮ್ತಾ ಇರ್ತಕ್ಕಂಥದ್ದಕ್ಕೆ ನನಗೆ ಖುಷಿ ಇದೆ. ಈ ಜಾತ್ರೆ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಥ್ಯಾಂಕ್ ಯು. ಇಲ್ಲಿಯ ಗ್ರಾಮಸ್ಥರು ಅದು ಜಾಗ ಟೂರಿಸಂ ಅಲ್ಲಿ ಮಾಡಬೇಕು ಅಂತ ನಾನು ಮಂತ್ರಿ ಇದ್ದಾಗಲೇ ಮಾಡಿ ಒಪ್ಪಿಗೆ ಆಗಿತ್ತು. ಹೌದು, ಅದು ಫಾರೆಸ್ಟ್ ಆಗಿರೋದ್ರಿಂದ ಮಾಡೋದಕ್ಕೆ ಕೊಟ್ಟಿರಲಿಲ್ಲ. ಅದನ್ನು ಏನಾದ್ರು ಮಾಡಿ ಒಪ್ಪಿಸಿ ಒಂದು ಸ್ಟ್ಯಾಚ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಜಾತ್ರೆ ಅಂತೂ ವಿಜೃಂಭಣೆಯಿಂದ ಮಾಡೋದಕ್ಕೆ, ಅಗಲಾಗಿ ಮಾಡೋದಕ್ಕೆ, ಶಾಶ್ವತವಾದಂತಹ ಜಾತ್ರೆ. ಈ ದೇವಸ್ಥಾನವನ್ನ ಹಿಂದೆ ಇದ್ದಂತ ಒಬ್ಬ ತಹಸೀಲ್ದಾರ್ ತೆಗೆದೇ ಹಾಕಬೇಕು ಅಂತ ಸೂಚನೆ ಮಾಡಿದ್ರು. ಆಗ ನಾನು ಗಣಪನ ಕೆರೆ ಹೇಳಿ ಆ ರಸ್ತೆನೂ ಕೂಡ ಅಗಲ ಮಾಡಿ ಆ ದೇವಸ್ಥಾನ ಅಲ್ಲೇ ಉಳಿಸ್ಕೊಂಡು ಬಹುಶಃ ಇದು ಶಾಶ್ವತ ಆಗಿರ್ತದೆ. ನನ್ನ ನೆನಪು ಕಾಲೇಜಿಂದ ಸ್ಕೂಲಿನಲ್ಲಿ ಬರ್ತಕ್ಕಂಥ ದಿನಗಳು ನನಗೆ ನೆನಪಿದೆ. 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಇದ್ದಾಗ ಇದು ಬರ್ತಿರ್ತಕ್ಕಂಥದ್ದು. ಈಗ ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಆಸಕ್ತಿ ಇರೋದ್ರಿಂದ ಜಾತ್ರೆ ಯಶಸ್ವಿ ಆಗ್ತದೆ. ಆ ಸ್ಟ್ಯಾಚ್ಯೂದ ಬಗ್ಗೆ ನಾನು ಹಿರಿಯರ ಹತ್ರ ಮಾತಾಡಿ ಕ್ರಮ ತಗೊಂಡೆ. ಥ್ಯಾಂಕ್ ಯು. ಇಲ್ಲಿ ಸೇರಿರೋ ನನ್ನ ಹೆಸರು ದರ್ಶನ್ ಅಂತ. ನಮ್ಮ ಊರು ಬಂದು ಅರೆಮದಳ್ಳಿ ಗ್ರಾಮ, ಮುಲ್ಪಟ್ನ ಹೋಬಳಿ, ಅರ್ಕಲೋಡು ತಾಲೂಕು. ಎತ್ತು 1,02,000 ಕೊಟ್ಟಿದ್ದೀವಿ. ನಿನ್ನೆ ಒಂದು ಜೊತೆ 1,500 ಕೊಟ್ಟಿದ್ದೆ. ಇವತ್ತು 1,02,000ಕ್ಕೆ ಇವತ್ತೊಂದು ಜೊತೆ ಕೊಟ್ಟಿದ್ದೀವಿ. ಎಷ್ಟು ಹೋರಿ ಸಾಕಿದ್ರಿ? ಎಷ್ಟು ಜೊತೆ? ನಾವು 2 ಜೊತೆ ಸಾಕಿದ್ದು. ಮತ್ತೆ ಸಾಕ್ಬೇಕು ಅಂದ್ರೆ ಎಲ್ಲಿ ತಗೋತೀವಿ? ಇಲ್ಲೇ ನೋಡಿದೀರಾ? ನೋಡಿಲ್ಲ. ನೋಡ್ತಾ ಬರ್ತೀವಿ. ಬಸಪ್ಪನ್ ತಗೊಂಡಿದ್ದೀವಿ. ಅಕ್ಕರ ಒಂಚೂರು ಮುಂದೆ ಚವಾಲಿ. ನನ್ನ ಹೆಸರು ನಾಗೇಶ್ ಅಂತ, ಇಲಿಕಲ್ಲು.
ಓರಿ ತಗೊಂಡಿದ್ದೀವಿ. ಇವನ್ನ 1,02,000ಕ್ಕೆ ತಗೊಂಡಿದ್ದೀವಿ. ನಮ್ಮ ಹತ್ರ 2 ಜೊತೆ ಇದ್ದಾವೆ. ಇನ್ನು ಜಾತ್ರೆ ಅಂತ ಇದು ಕಂಟಿನ್ಯೂ ಆಗಿ ನಡೆದ್ರೆ ಆಯ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಓರಿ ತಗೊಂಡಿದ್ದೀವಿ. ಓರಿ ತಗೋಬೇಕು ಅಂತ ಅವ್ರ ಜೊತೆ ಕೊಡಕ್ಕೂ ಬಂದಿದ್ದೀವಿ, ತಗೊಳಕ್ಕೂ ಬಂದಿದ್ದೀವಿ. ಅದರಿಂದ ನಮಗೆ ಎಷ್ಟಕ್ಕೆ ತಗೊಂಡ್ರಣ್ಣ? 1,02,000 ತಗೊಂಡಿದ್ದೀವಿ. ಮೊದಲೆಲ್ಲ ನೀವು ಓರಿಗಳನ್ನ ತಗೋಬೇಕು ಎಲ್ಲೆಲ್ಲಿ ಹೋಗೋರಿ? ನಾವು ಹಳ್ಳಿ ಮೇಲೆ ಹೋಗವು, ಚುಂಚಿಗಟ್ಟೆ ಹೋಗವು, ಅಲ್ಲೆಲ್ಲಕ್ಕಿಂತ ಇಲ್ಲಿ ಉತ್ತಮ ಅನಿಸ್ತಾ ಇದೆ ನಮ್ಗೆ. ಅಂದ್ರೆ ಇದನ್ನ ಮುಂದುವರ್ಸ್ಕೊಂಡ್ರೆ ಒಳ್ಳೇದು ಅಂತ ಮುಂದುವರ್ಸೋದೇ ಅನುಕೂಲ ಅನಿಸ್ತದೆ ನಮ್ಗೆ. ಅನುಕೂಲ ಆಯ್ತು ನಮ್ಗೆ, ಒಳ್ಳೇದು ಅನ್ನಿಸ್ತಾ ಇದೆ. ಇದೆಲ್ಲ ನೀರು ಸೌಲಭ್ಯ ಇದು ಎಲ್ಲ ಜನ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು? ಅದೇ ಎಷ್ಟು ಹೇಳಿದ್ರು? ಅಣ್ಣ ನ್ಯೂಸ್ ಚಾನಲ್ ನ್ಯೂಸ್ ಕೊಡ್ರೆ ಒಂದ್ ಸರಿ ಭಾರಿ ಇವರು